ತಾಲೂಕಿನಲ್ಲಿ ಇತ್ತೀಚೆಗೆ ದಲಿತ ಮತ್ತು ಸವರ್ಣೀಯರ ಮಧ್ಯೆ ಜಗಳ, ವಿವಾದ, ದ್ವೇಷ ಹೆಚ್ಚಾಗುತ್ತಿವೆ. ದೇವರ ಮೆರವಣಿಗೆ ವಿಚಾರದಲ್ಲಿ ಕೊತ್ತೂರು ಗ್ರಾಮದಲ್ಲಿ ನಡೆದ ಗಲಾಟೆಯನ್ನ ಪೊಲೀಸರು, ಕಂದಾಯ ಅಧಿಕಾರಿಗಳು ಸಂಧಾನ ನಡೆಸಿ ಹೊಂದು ಮಾಡಿದ ಪ್ರಕರಣ ಇನ್ನು ಕಣ್ಣ ಮುಂದೆ ಇರುವಾಗಲೇ ತಾಲೂಕಿನ ದೇವಿಶೆಟ್ಟಿಹಳ್ಳಿಯಲ್ಲಿ ನಿವೇಶನವೊಂದಕ್ಕೆ ಕಾಂಪೌಂಡ್ ನಿರ್ಮಿಸಲು ಜೆಸಿಬಿಯಲ್ಲಿ ಕೆಲಸ ಮಾಡುವ ವೇಳೆ ಜಗಳ ನಡೆದಿದ್ದು, ಜಾತಿ ನಿಂದನೆ ಮಾಡಿದ್ದರೆಂದು 4 ಜನರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದೆ. ದೇವಿಶೆಟ್ಟಿಹಳ್ಳಿ ಗ್ರಾಮದ ಸಾಮಾನ್ಯ ಕುಟುಂಬದ ರಾಮಲಿಂಗರಾಜು ಎನ್ನುವವರು ಜಗದೀಶ್ ಎನ್ನುವರ ನಿವೇಶನದಲ್ಲಿ ನಮ್ಮ ಜಮೀನಿದೆ ಎಂದು ತಗಾದೆ ತೆಗೆದು ಜೆಸಿಬಿ ಕೆಲಸಕ್ಕೆ ಅಡ್ಡಿಪಡಿಸಿದ ಕಾರಣಕ್ಕೆ ತಲ್ಲಾಟ, ನೂಕಾಟ ನಡೆದಿದೆ. ಈ ವೇಳೆ 2 ಮನೆಯ ಗಂಡಸರು ಮತ್ತು ಹೆಂಗಸರು ಬಾಯಿಗೆ ಬಂದಂತೆ ಬೈದಾಡಿಕೊಂಡಿದ್ದಾರೆ. ಏನಿಲ್ಲ ಸರ್, ನಮ್ಮ ಮಾವನವರು ಮುಂಚೆ ತುಂಬ ವರ್ಷದಿಂದ ಸುತ್ತು ಕಳ್ಳಿ ಉಣ್ಕೊಂಡಿದ್ರು. ಗ್ರಾಮಠ ಅಂದರೆ ಈ ಕಡೆ ಮಾತ್ರ, ಅದೆಲ್ಲ ಕೊಂಡ್ಕೊಂಡಿರೋ ಜಮೀನೇನೆ, ಈ ಕಡೆ ಇರೋದೆಲ್ಲ ಕೊಂಡ್ಕೊಂಡಿರೋ ಜಮೀನು. ಒಂದು ವಾರದಿಂದ ಏನು ಮಾಡಿದ್ದಾರೆ ಕೇಳಿದ್ದೀರಿ ನಾವು ಅವ್ರನ್ನ. ಅವರೇ ಹೇಳಿದ್ರು ಆ ಕೂಸ್ತಿ ಅಲ್ಲಿಂದ ಅದಕ್ಕೆ ಇದು ಮಾಡಿಬಿಟ್ಟು ತೋಡಿಸಿ ಹಾಕ್ಕೊಳ್ಳಿ ಅಕ್ಕ, ನೀವು ಹಾಕ್ಕೊಳ್ರಿ ಅಣ್ಣ, ನಿಮ್ಮದು 1 ಅಡಿ ಹೆಚ್ಚಾಗ್ಬೋದು, 1 ಅಡಿ ಕಮ್ಮಿ ಆಗ್ಬೋದು, ಜಗಳಗಳು ಮಾಡ್ಕೊಳೋದು ಬೇಡ ಅಂತ ಅವ್ರು ಹೇಳಿದರು. ಸರಿ ಆಯಿತು ಅಂದ್ಬಿಟ್ಟು ನಾವು ಜೆಸಿಬಿನ ಕರ್ಸ್ಕೊಂಬಂದ್ಬಿಟ್ಟು ಆಗ್ಸಕ್ಕೆ ಸ್ಟಾರ್ಟ್ ಮಾಡಿದಾಗ ಇವ್ರ ಮಾತು ಕೇಳ್ಕೊಂಡು 3-4 ದಿನ ಬಿಟ್ಕೊಂಡು ಮತ್ತೆ ಜಗಳಕ್ಕೆ ಬಂದಿರೋದು. ಅವರು ಅಡ್ಡ ಬಂದರು. ಸರಿ ನೀವು ಅಳಿಸಿದ್ಮೇಲೂ ನಿಮ್ಮದೇ ಬಂತು ಅಂದರೆ ನಾವು ಬಿಟ್ಕೊಡ್ತೀರಿ, ಡಮಲಿಶ್ ಮಾಡ್ಕೊಡ್ತಿರ್ಬೇಕಾದ್ರೆ ನಾವು ಸದ್ಯಕ್ಕೆ ಇರಲಿ, ಸುತ್ತು ಬಿಡ್ತೀರಿ, ಕರ್ಸ್ಬಿಟ್ಟಿರಿ ಜೆಸಿಬಿನ ಅಂತಂದ್ಬಿಟ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ದೊಣ್ಣೆ ಎತ್ಕೊಂಡು ಜೆಸಿಬಿ ನೋಡಿಯೋದು, ಕಲ್ಲೆತ್ಕೊಂಡು ಹಾಕಕ್ಕೆ ಬರೋದು ಮಾಡ್ತಿದ್ರು. ಜಾತಿ ಬಗ್ಗೆ ನಾವು ಮಾತಾಡಿಲ್ಲ, ಕೆಟ್ಟ ಮಾತುಗಳು ಬಳಸಿದ್ದೆ ಅವರು, ಬರೋದು ಇಲ್ಲ ಸರ್. ಭಾನುವಾರ 18ನೇ ತಾರೀಕು 1/2026 ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆ ಸಮಯದಲ್ಲಿ ನಮ್ಮ ಪಕ್ಕ ಜಮೀನಿರುವಂಥ ರಾಮಲಿಂಗರಾಜು ಮತ್ತು ರಾಕೇಶು, ಸಂತೋಷ್ ಕುಮಾರ್, ಮೋಹನ್ ಕುಮಾರ್ ಎಂಬವರು ನಮ್ಗೆ ಯಾವುದೇ ದಾಖಲಾತಿಗಳು ಕೊಡ್ದಿರಾ, ಮುನ್ಸೂಚನೆ ಕೊಡ್ದಿರಾ, ನೋಟಿಸ್ ಕೊಡ್ದಿರಾ ಅವ್ರ ಪಾಡಿಗೆ ಅವರು ಜೆಸಿಬಿ, ಅವ್ರ ಸ್ವಂತ ಜೆಸಿಬಿ ತಗೊಂಬಂದು ಕಾಂಪೌಂಡ್ ಹಾಕೋಣಕ್ಕೆ ಟ್ರೈ ಮಾಡಿದ್ರು. ನಾವು ಅದನ್ನು ಕೇಳೋಣ ಅಂತೂ ಅಡ್ಡ ಮಾಡೋದಕ್ಕೆ ನಿನ್ನ ಕಮ್ಜಾತಿ ನನ್ನ ಮಗನ, ಮಾದಿ ನನ್ನ ಮಗನ, ನೀನು ನಮ್ಮ ಜಮೀನಲ್ಲಿ ಬರಬೇಡ, ನೀನು ಹೋಗ ನಮ್ಮನ್ನ ನಿಂಡನೆಗೆಲ್ಲ ಬೈಕೊಂಡು ನಮ್ಮನ್ನು ಅವ್ರ ಜಮೀನಲ್ಲಿ ಕಾಲಿಕೆ ಬಿಡ್ತಾಯಿಲ್ಲ, ನಮ್ಮನ್ನು ಎತ್ತಿ ಬಿಸಾಕ್ತಾಯಿದೆ ಸರ್. ಒಳ್ಳೆ ಕೋಳಿ ಮರಿ ಬಾಲ್ ಬಿಸಾಕ್ದಂಗೆ ಬಿಸಾಕ್ತಾಯಿದ್ದಾರೆ ನಾವನ್ನ. ಅವ್ರು ಅಷ್ಟು ಬಲಶಾಲಿ ಅಂದರೆ ನಾವು ದಲಿತರನ್ನ ನಾವು ಸಮಾಜದಲ್ಲಿ ಇರಬೇಕಾ ಬೇಡವಾ? ಅವ್ರಿಗೆ ನಾವು ಅನುಕೂಲ ಅಂದರೆ ನಮ್ಮ ಜಮೀನಲ್ಲಿ ಅವ್ರ ಪೈಪುಗಳು ಬಂದಿದ್ದಾವೆ, ನಮ್ಮ ತೋಟದಲ್ಲೆಲ್ಲ ಇದು ಸಮಸ್ಯೆ. ಗ್ರಾಮ ಜಾಗ ನಮ್ಮದು ಇದೆ, ಅವ್ರದ್ದು ಇದೆ, ಪಕ್ಕದಲ್ಲಿದ್ದೀವಲ್ಲ. ಅವರು ಕಾಂಪೌಂಡ್ ಹಾಕಬೇಕಂದ್ರೆ ಫಸ್ಟು ನಮಗೆ ನೋಟಿಸ್ ಕೊಡಬೇಕು ಪಂಚಾಯತ್ ಕಡೆಯಿಂದ, ಇಲ್ಲ ಅವರು ನೋಟಿಸ್ ಕೊಡಬೇಕು, ಸರ್ವೆ ಮಾಡಿಸ್ಬೇಕು, ಆಮೇಲೆ ಕಾಂಪೌಂಡ್ ಹಾಕೊಬೇಕು. ಅದೆಲ್ಲ ಏನು ಮಾಡಿದಿರ, ನಮ್ದು ಅಲ್ಲಿಗೆ ಬರುತ್ತೆ ಇಲ್ಲಿಗೆ ಬರುತ್ತೆ, ನೀನು ಏನೋ ನಮಗನ್ನು ಕೇಳೋದಕ್ಕೆ ಅದೇನು ಮಾಡ್ಕೊತೀವೋ ನೀನು, ಅದೇನು ಕಿತ್ಕೊಂಡು ನೀನು ಅಂತೇಳಿ ನಮ್ಮನ್ನೆಲ್ಲ ಕೆಟ್ಟದಾಗೆಲ್ಲ ಬೈಕೊಂಡು, ಇಲ್ಲ ಫಸ್ಟ್ 2 ದಿನ ಮುಂಚೆನೇ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ರು ಅವರು, ಹಿಂಗೆ ಕಾಂಪೌಂಡ್ ಹಾಕ್ತೀವಿ ಅಂತ. ನಾವು ಹೇಳಿದ್ವಿ ಸರ್ವೆ ಮಾಡಿಸ್ಕೊಂಡು ಹಾಕ್ಕೊಳ್ಳಿ ಅಂತ ಹೇಳಿದ್ವಿ. ಸರಿ ಅಂತ ಸುಮ್ಮನೆ ಹೊರಟೋದವರು. ಮತ್ತು ಏನು ಮಾಡಿದಿರ ಅವತ್ತು ಭಾನುವಾರ ಬಂದ್ಬಿಟ್ಟು 11 ಗಂಟೆ ಸಮಯದಲ್ಲಿ ಏಕಾಏಕಿ ಈ ಸಂಬಂಧ ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಗ್ರಾಮದ ಸವರ್ಣೀಯರಾದ ರಾಕೇಶ್, ರಾಮಲಿಂಗರಾಜು, ಸಂತೋಷ್, ಮೋಹನ್ ಎಂಬುವರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಕೇಸು ದಾಖಲಾಗಿದೆ. ಇಂದು ಚಿಕ್ಕಬಳ್ಳಾಪುರದ ಡಿಸಿಆರ್ಇ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಸಂಗ್ರಹಿಸಿದ ಕುರುಹು ಸಾಕ್ಷಿಗಳ ಮೇಲೆ ಪೊಲೀಸರು ಯಾವ ಕ್ರಮ ಜರುಗಿಸುತ್ತಾರೆಂದು ಕಾದು ನೋಡಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.